ಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆದಂತಹ ಪಲಾವ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭ ಮತ್ತೆ ಯಾರು ಬೇಕಾದ್ರೂ ಮಾಡಬಹುದು ಅಂತ ಒಂದು ರೆಸಿಪಿನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂದ್ರೆ ಕಾಬೂಲ್ ಚೆನ್ನ ಕಾರ್ಡ್ ಪಲಾವ್. ಈ ಪಲಾವ್ನ ಮಾಡಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳಿ ಮೊದಲಿಗೆ ನೋಡೋಣ. ನಾನಿಲ್ಲಿ 1 ಚಮಚ ಸೋಂಪು ಕಾಳನ್ನ ಇಟ್ಕೊಂಡಿದ್ದೀನಿ, 1 ಚಮಚ ಜೀರಿಗೆ, ಹಾಗೆ 6 ಏಲಕ್ಕಿನ ತಗೊಂಡಿದ್ದೀನಿ, 1 ಅನಾನಸ್ ಹೂವು, ಮತ್ತೆ 2 ಇಂಚು ಚಕ್ಕೆನ ತಗೊಂಡಿದ್ದೀನಿ, ಮತ್ತೆ 6 ರಿಂದ 7 ಲವಂಗನ ಇಟ್ಕೊಂಡಿದ್ದೀನಿ, 2 ಚಮಚ ಇಲ್ಲಿ ಧನಿಯಾ ಕಾಳನ್ನ ತಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ 7 ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ, ಸ್ವಲ್ಪ ಬೆಣ್ಣೆ, ಮತ್ತೆ 2 ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ. ಈ ಗೋಡಂಬಿ ಬಾದಾಮಿ ಆಪ್ಷನಲ್ಲು, ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ನಾನಿಲ್ಲಿ 1 ದೊಡ್ಡ ಈರುಳ್ಳಿನ ಭಾಗ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ, ರುಬ್ಬಕ್ಕೋಸ್ಕರ ಬರೀ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ, ಹಾಗೆ 1 ಇಂಚಷ್ಟು ಶುಂಠಿ, ಮತ್ತೆ 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಮತ್ತೆ ನಾನಿಲ್ಲಿ 6 ರಿಂದ 7 ಹಸಿ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿಗಳು 1 ಕ್ಯಾರೆಟ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ 1 ಆಲೂಗೆಡ್ಡೆನ ನಾನಿಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಉದ್ದುದ್ದಕ್ಕೂ ಕಟ್ ಮಾಡಿ ಇಟ್ಕೋಬಹುದು. ಮತ್ತೆ ಸ್ವಲ್ಪ ಬೀನ್ಸನ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ 150 ಗ್ರಾಮ್ ಅಷ್ಟು ಕಾಬೂಲ್ ಚೆನ್ನ ಕಾಳನ್ನ ಬಿಸಿನೀರಲ್ಲಿ, ಕುದೀತಿರೋ ನೀರಲ್ಲಿ 3 ರಿಂದ 4 ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿರೋಂತಹ 1 ದೊಡ್ಡ ಈರುಳ್ಳಿನ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಟಾಣಿ. ಮತ್ತೆ ನಾನಿಲ್ಲಿ ಮೇಯ್ನ್ ಆಗಿ ಇದಕ್ಕೆ ಬೇಕಾಗಿರೋದು ಈ 1 ಲೋಟದಲ್ಲಿ 1 ಲೋಟ ಬಾಸುಮತಿ ಅಕ್ಕಿನ ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ತುಂಬ ಬೇಗ ನೆನೆಸ್ಬೇಡಿ, ನೀವು ಪಲಾವ್ ಶುರು ಮಾಡೋ ಟೈಮಲ್ಲಿ ಇದನ್ನ ನೆನೆಸಿಟ್ಕೊಂಡ್ರೆ ಸಾಕು. ಇಷ್ಟೇ ಪದಾರ್ಥಗಳು ಬೇಕಾಗಿರೋದು. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಫಸ್ಟ್ ನಾವು ಇದಕ್ಕೆ ಮಸಾಲಾ ಪೌಡರ್ನ ಮಾಡ್ಕೋಬೇಕು. ಈ ಮಸಾಲಾ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಇದಕ್ಕೇನೆ ನಾನು 1 ಚಮಚ ಸೋಂಪು ಕಾಳು, ಹಾಗೆ 1 ಚಮಚ ಜೀರಿಗೆ, ಮತ್ತೆ ಏನು ಮಸಾಲಾ ಪದಾರ್ಥಗಳು ತಗೊಂಡಿದ್ದೀವಿ, ಸ್ಪೈಸಸ್ಸು, ಚಕ್ಕೆ, ಲವಂಗ, ಮತ್ತೆ ಏಲಕ್ಕಿ, 1 ಅನಾನಸ್ ಹೂವು, ಇಷ್ಟನ್ನು ಹಾಕೋತೀನಿ. ಮತ್ತೆ ಧನಿಯಾ ಕಾಳು, ಮತ್ತೆ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಫ್ಲೇಮ್ನ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೋತೀನಿ. ಇದು ನಿಮಗೆ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಇಫ್ ಇನ್ ಕೇಸ್ ನಿಮಗೆ ಈ ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಟೈಮ್ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಗರಂ ಮಸಾಲ, ಮತ್ತು 1 ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ ಪುಡಿ, ಇಷ್ಟನ್ನು ಹಾಕೊಂಡು ಇಟ್ಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ಇದು ಘಮ ಬರ್ತಾ ಇದೆ ನಿಮಗೆ, ಮತ್ತು ಏನು ಜೀರಿಗೆ ಇದೆ ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮಲ್ಲಿ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಆರಕ್ಕೆ ಬಿಡಬೇಕು, ಯಾಕೆಂದರೆ ಬಿಸಿನಲ್ಲಿ ಇದನ್ನ ಮಿಕ್ಸಿ ಮಾಡೋಕ್ಕಾಗಲ್ಲ. ಇದು ಆರೋ ಟೈಮಲ್ಲೇ ನಾವು ಒಂದು ಹಸಿ ಖಾರನ ಮಾಡ್ಕೊಳ್ಳೋಣ ಈ ಪಲಾವ್ಗೆ. ಈ ಹಸಿ ಖಾರ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂದರೆ ದೊಡ್ಡದಾಗಿ ಹಚ್ಚಿಟ್ಕೊಂಡಿರೋಂತಹ 1 ಈರುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇದಕ್ಕೇನೆ ಹಸಿ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಬೆಳ್ಳುಳ್ಳಿನ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಈ ಪೇಸ್ಟ್ ಮಾಡೋ ಟೈಮಲ್ಲಿ ನಾವೇನು ಮಸಾಲೆಗೆ ಫ್ರೈ ಮಾಡ್ಕೊಂಡಿದ್ವಿ ಅದು ಕೂಡ ಆರಿದೆ, ಅದನ್ನು ಹೀಗೆ ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಾನಿಲ್ಲಿ ಮಸಾಲಾ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಥವಾ ಈ ಪೇಸ್ಟ್ ಮಾಡಬೇಕಾದ್ರೆ ಏನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಾ ಅದೆರಡೂ ಕೂಡ ನಿಮ್ಮ ಖಾರಕ್ಕೆ ತಕ್ಕಂತೆ ಮಾಡಿ ಇಟ್ಕೊಳ್ಳಿ. ಈ ಪೌಡರ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಈ ಮಸಾಲಾ ಪೌಡರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಆಗಲೇ ಹೇಳಿದ ಆ 4 ಪುಡಿಗಳನ್ನ ಇಟ್ಕೊಂಡ್ರೆ ಸಾಕು. ಈಗ ಎಲ್ಲನೂ ರೆಡಿ ಆಗಿದೆ. ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ತೀನಿ. ಇದೆರಡು ಚೆನ್ನಾಗಿ ಕಾಯಬೇಕು, ಅಲ್ಲಿವರೆಗೂ ಬಿಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಎಣ್ಣೆ ಬೆಣ್ಣೆ ಎರಡೂ ಕೂಡ ಚೆನ್ನಾಗಿ ಕಾದಿದೆ. ಈ ಕಾದಿರೋದಕ್ಕೆ ನಾವು 2 ಪಲಾವ್ ಎಲೆ,
ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ. ಈ ಗೋಡಂಬಿ ಬಾದಾಮಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೇ ನಾನು ಹಚ್ಚಿರುವಂಥ ಒಂದು ದೊಡ್ಡ ಈರುಳ್ಳಿನ ಹಾಕೋತಾ ಇದ್ದೀನಿ. ಈ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಇದನ್ನು ನೀವು ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ ಸ್ನೇಹಿತರೆ, ಇದು ಈರುಳ್ಳಿ ಸಾಫ್ಟ್ ಆಗಿದೆ. ಇದು ಸಾಫ್ಟ್ ಆದಮೇಲೆ ಇದಕ್ಕೇ ನಾನು ಇಟ್ಕೊಂಡಿರುವಂತಹ ತರಕಾರಿ ಮತ್ತು ಕಾಳುಗಳನ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಾಬೂಲ್ ಚನ್ನ ಕಾಳನ್ನ ಹಾಕೋತೀನಿ. ಇದಕ್ಕೇ ಬಟಾಣಿ, ಬೀನ್ಸು, ಆಲೂಗೆಡ್ಡೆ ಹಾಗೆ ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಾಳು ತರಕಾರಿಗಳನ್ನ ಹಾಕ್ಕೊಂಡು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡಿಕೊಂಡು ಇದಕ್ಕೇ ನಾನು ಇವಾಗ ಆಗಲೇ ಪುಡಿ ಮಾಡ್ಕೊಂಡಿರುವಂತಹ ಮಸಾಲೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈ ಮಸಾಲೆ ಪೌಡ್ರ್ ಇಲ್ಲ ಅಂದರೆ ಆವಾಗಲೇ ಹೇಳ್ದಂಗೆ 4 ಏನು ಪುಡಿ ಹೇಳಿದೆ ಆ ಪುಡಿನ ಹಾಕ್ಕೊಂಡ್ರಾಯ್ತು. ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡ್ರಾಯ್ತು. ಇದಕ್ಕೇ ನಾನು ಪೇಸ್ಟ್ ಮಾಡಿರುವಂತಹ ಹಸಿ ಖಾರನೂ ಕೂಡ ಹಾಕೋತಾ ಇದ್ದೀನಿ. ಇದೆರಡನ್ನೂ ಹಾಕ್ಕೊಂಡು ಒಂದ್ಸಲ ಕೂಡಿಸ್ಕೊಂಡು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಪೌಡರು ಮತ್ತು ಪೇಸ್ಟು ಎರಡನ್ನೂ ಹಾಕ್ಕೊಂಡು ಹೀಗೆ ಒಂದ್ಸಲ ಕೂಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದರೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಕೂಡ ಈ ಪಲಾವ್ಗೆ ಉಪಯೋಗಿಸಿದ್ದೀವಿ. ಆದಷ್ಟು ಫ್ರೈ ಮಾಡಿಕೊಂಡು ಮಸಾಲ ಪೌಡರ್ನ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಂಗಡಿಯಿಂದ ಪುಡಿನ ತಂದು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಏನು ಅಕ್ಕಿನ ಈ ಲೋಟದಲ್ಲಿ ತೊಗೊಂಡಿದ್ದೀವಿ ಅದೇ ಲೋಟದಲ್ಲಿ ಡಬ್ಬಲ್ಲು ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ ಸ್ನೇಹಿತರೆ, ಹೀಗೆ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಈಗ ಇದು ಕುದೀತಾ ಇದೆ. ಈ ಕುದೀತಿರೋ ಟೈಮಲ್ಲಿ ನಾವು ಆವಾಗಲೇ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಂಡು ನಾವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು 2 ವಿಷಲ್ನ ಕೂಗಿಸ್ಕೊಂಡ್ರೆ ರುಚಿಯಾದಂತಹ ಪಲಾವು ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ನಾನು ನೆನೆಸಿರುವಂತಹ ಅಕ್ಕಿನೂ ಕೂಡ ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇದು ಕುಕ್ಕರು ವಿಷಲ್ಲು ಕೂಗಿದೆ ಮತ್ತು ಪ್ರೆಷರ್ ಕೂಡ ಇಳಿದಿದೆ. ಪ್ರೆಷರ್ ಇಳಿದ ಮೇಲೆ ನೀವು ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೀವು ಅದನ್ನ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಡಲಿಲ್ಲ ಅಂದರೆ ಅದು ಪೇಸ್ಟ್ ಆಗುತ್ತೆ. ಒಂದು 5 ನಿಮಿಷ ಅದನ್ನ ಆರಕ್ಕೆ ಬಿಟ್ಟು ಆಮೇಲೆ ಅದನ್ನು ನೀವು ಕೂಡಿಸ್ಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ರುಚಿಯಾದಂತಹ ಇಲ್ಲಿ ಕಾಬೂಲ್ ಚೆನ್ನ ಪಲಾವ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರೋಂತಹ ರೆಸಿಪಿ ಮತ್ತು ತುಂಬ ಸುಲಭ ಕೂಡ, ಯಾರು ಬೇಕಾದರೂ ಮಾಡಬಹುದು. ಮತ್ತು ಇಂಥ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಧನ್ಯವಾದಗಳು.